ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಮೊನ್ನೆ ನಾನು ಹೇಳ್ದೆ ಅಲ್ವಾ, ಒಂದೇ ಬೇಸ್ಲೈನ್ನ ಯೂಸ್ ಮಾಡಿ ಬೇರೆ ಬೇರೆ ಥರ ನಾವು ಡಿಸೈನ್ ಔಟ್ಲುಕ್ ಕೊಡ್ಬೋದು ಅಂತ. ಸೊ ಅದೇ ಥರ ಇವತ್ತು ಕೂಡ ಸೇಮ್ ಬೇಸ್ನ ಯೂಸ್ ಮಾಡಿ ಬೇರೆ ಡಿಸೈನ್ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಸೊ ಇವತ್ತಿನ ಡಿಸೈನ್ಗೆ 6 ಎಳೆ ದಾರ ಹಾಗೆ ನೀಡಲ್ ನಂಬರ್ 10. ಮೊದಲಿಗೆ ನಾನು ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ದಾರ ತಗೊಳ್ಳಿ. ಸ್ವಲ್ಪನೇ ಡಿಸ್ಟೆನ್ಸಲ್ಲಿ ನೋಡಿ, ಈ ರೀತಿ ಸ್ವಲ್ಪನೇ ಡಿಸ್ಟೆನ್ಸಲ್ಲಿ ಡಬಲ್ ಕ್ರೋಶೇನ ವರ್ಕ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ ಒಂದು ಚೈನ್ ಹಾಕೊಳ್ಳಿ, ಮತ್ತು ದಾರ ತೆಗೆದು ಒಂದು ಬೀಡನ್ನ ಯೂಸ್ ಮಾಡಬೇಕು. ಸೊ ಇಲ್ಲಿ ನಾನು 3mm ಸೈಜಲ್ಲಿ ಬೀಡನ್ನ ತೊಗೊಂಡಿರೋದು. ಫ್ರೆಂಡ್ಸ್, ನಾನು ಮೆಟೀರಿಯಲ್ಸ್ ಎಲ್ಲ ಎಲ್ಲಿ ಪರ್ಚೇಸ್ ಮಾಡ್ತೀನಿ ಅನ್ನೋ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದು ಸತಿ ನೀವು ಚೆಕ್ ಮಾಡ್ಬೋದು. ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ, ಮತ್ತು ಒಂದು ಎಕ್ಸ್ಟ್ರಾ ಚೈನ್ ಹಾಕ್ಕೊಳ್ಳಿ, ಮತ್ತು ಸೂಜಿ ಮೇಲೆ ದಾರ ತಗೊಳ್ಳಿ. ಇಲ್ಲೇನು ನಾವು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಇದೇ ಡಬಲ್ ಕ್ರೋಶೆ ಗ್ಯಾಪ್ನ ಒಳಗಡೆಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಇದು 2ನೇ ಡಬಲ್ ಕ್ರೋಶೆ ನಾನಿವಾಗ ವರ್ಕ್ ಮಾಡ್ತಾ ಇರೋದು. ಇವಾಗ 3ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. 3 ಡಬಲ್ ಕ್ರೋಶೆ ಮಾಡಿ ಆಯಿತು. ಇವಾಗ ನಾನು 4ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಒಂದು ಡಬಲ್ ಕ್ರೋಶೆ ಗ್ಯಾಪ್ನ ಒಳಗಡೆಗೆ ಮಿನಿಮಮ್ 4 ಹಾಕ್ಕೊಳ್ಳಿ. ಈ ಡಿಸೈನ್ ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ 5 ಹಾಕ್ಕೊಳ್ಳಿ ಡಬಲ್ ಕ್ರೋಶೆಗಳನ್ನ. ಸೊ ಇವತ್ತಿನ ಡಿಸೈನ್ಗೆ 5 ಡಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ. 5 ಆದಮೇಲೆ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ನೋಡಿ, ಇದನ್ನು ಈ ಥರ ಬೆಂಡ್ ಮಾಡ್ಕೊಳ್ಳಿ. ಎಲ್ಲಿಗೆ ರೀಚ್ ಆಗುತ್ತೆ ಈ ಥರ ಸ್ಲ್ಯಾಂಟಿಂಗಲ್ಲಿರೋವಂಥ ಆರ್ಚು, ಅಲ್ಲಿಗೆ ನಾವು ಡೈರೆಕ್ಟಾಗಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ ಒಂದು ಚೈನು ಹಾಗೆ ಒಂದು ಬೀಡನ್ನ ತೊಗೋಬೇಕು. ನಾನಿಲ್ಲಿ 3mm ಸೈಜಲ್ಲಿ ಬೀಡನ್ನ ತೊಗೊಂಡಿರೋದು ಅಂತ ಹೇಳಿದೆ ಅಲ್ವಾ, ಸೊ ಅದೇ ಸೈಜಲ್ಲಿ ಬೀಡನ್ನ ತೊಗೊಳ್ಳಿ. ಬೀಡನ್ನ ತೊಗೊಂಡು ಬೀಡನ್ನ ನಾವು ಲಾಕ್ ಮಾಡ್ಕೋಬೇಕು. ಆಮೇಲೆ ಒಂದು ಎಕ್ಸ್ಟ್ರಾ ಚೈನ್ ಹಾಕೋಬೇಕು. ಮತ್ತು ಇವಾಗ ಸೂಜಿ ಮೇಲೆ ದಾರ ತಗೊಂಡು, ಸೊ ಇಲ್ಲೇನು ನಾವು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಡಬಲ್ ಕ್ರೋಶೆ ಗ್ಯಾಪ್ನ ಒಳಗಡೆಗೆ 5 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಅಂದರೆ ಮೊದಲನೇ ಸ್ಲ್ಯಾಂಟಿಂಗ್ ಆರ್ಚ್ಗೆ ನಾವು 5 ಕೌಂಟಿಂಗ್ಸಲ್ಲಿ ಮಾಡ್ಕೊಂಡಿದ್ದು. ಸೊ ಹಾಗಾಗಿ ಎಷ್ಟು ಸ್ಲ್ಯಾಂಟಿಂಗ್ ಆರ್ಚು ಇಡೀ ಸ್ಯಾರಿ ನಾವು ಮಾಡ್ತೀವಿ ಅಲ್ವಾ, ಅಲ್ಲಿವರೆಗೂ ಒಂದೇ ಕೌಂಟಿಂಗ್ನ ನಾವು ಹಾಕ್ತಾ ಹೋಗಬೇಕು. ಸೊ ಇಲ್ಲಿ ಡಬಲ್ ಕ್ರೋಶೆಗಳು ಅಷ್ಟೇ, ತುಂಬ ಲೆಂತಿಯಾಗಿ ಮಾಡಬೇಡಿ. ಆದಷ್ಟು ಪುಟ್ಪುಟಾಣಿ ಡಬಲ್ ಕ್ರೋಶೆಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ಕೊಳ್ಳಿ. ಸೊ ನೋಡಿ, 5ನೇ ಡಬಲ್ ಕ್ರೋಶೆ ಮಾಡಿ ಆಯಿತು. ಮತ್ತು ಇವಾಗ ಸೂಜಿ ಮೇಲೆ ದಾರ ತಗೊಳ್ಳಿ. ಸೂಜಿ ಮೇಲೆ ದಾರ ತಗೊಂಡು ಈ ರೀತಿ ಈ ಆರ್ಚ್ನ ಬೆಂಡ್ ಮಾಡ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ನಾವು ಡೈರೆಕ್ಟಾಗಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. 2ರಲ್ಲಿ ಒಂದು ಮತ್ತು 2ರಲ್ಲಿ ಒಂದು, ಮತ್ತು ಒಂದು ಚೈನ್ ಹಾಕ್ಕೊಳ್ಳಿ, ಮತ್ತು ಒಂದು ಬೀಡನ್ನ ಹಾಕ್ಕೋಬೇಕು. ಮತ್ತು ಬೀಡನ್ನ ಹಾಕ್ಕೊಂಡು ಆ್ಯಸ್ ಇಟ್ ಈಸ್ ನಾವು 2 ಆರ್ಚ್ ಯಾವ ರೀತಿ ಮಾಡಿದ್ವಿ ಅಲ್ವಾ, ಅದೇ ಥರ ಮಾಡ್ಕೊಳ್ಳೋದು. ಫ್ರೆಂಡ್ಸ್, ಹಾಗೆಯೇ ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ನೋಡಿ, ಇಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ ಅಲ್ವಾ, ಈ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ಸು ಇರುತ್ತೆ, ಆಫ್ಲೈನ್ ಕ್ಲಾಸಸ್ಸು ಇರುತ್ತೆ. ನಿಮ್ಗೆ ಯಾವ ರೀತಿ ಕ್ಲಾಸ್ ಬೇಕೋ ಆ ಥರ ಕ್ಲಾಸ್ನ ನೀವು ಚೂಸ್ ಮಾಡಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಡಬಲ್ ಕ್ರೋಶೆ, ಸೇಮ್ ಡಬಲ್ ಕ್ರೋಶೆ ಗ್ಯಾಪ್ನ ಒಳಗಡೆಗೆ. ಸೊ ಇಲ್ಲಿ 5 ಕೌಂಟಿಂಗ್ಸಲ್ಲೇ ವರ್ಕ್ ಮಾಡ್ಕೋಬೇಕು. ಸೊ ಇಲ್ಲೇನು ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಲ್ವಾ, ಇದು ಇವತ್ತಿನ ಡಿಸೈನ್ಗೆ ಬೇಸ್ ಲೈನ್ ಆಗುತ್ತೆ. ಸೊ ಇದೇ ಬೇಸ್ ಲೈನು ಇದೇ ಕಲರಲ್ಲೇ ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೆ. ಸೊ ಅಲ್ಲಿ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಇದೇ ಬೇಸ್ನ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಥರ ಡಿಸೈನ್ಸ್ನ ಯಾವ ಥರ ನಾವು ಮಾಡ್ಕೋಬೋದು ಅಂತ. ಅದಕ್ಕೆ ಒಂದು ಅಪ್ಡೇಟ್ ಆಗಿ ಇದನ್ನು ಮಾಡಿರೋ ಅಂಥದ್ದು. ಸೊ ಇದು ಏನಿಲ್ಲ ಫ್ರೆಂಡ್ಸ್, ಚಿಕ್ಕ ಚಿಕ್ಕ ಡಿಸೈನ್ಸ್ನ ನಾವು ಆ್ಯಡ್ ಮಾಡ್ತಾ ಹೋಯ್ತು ಒಂದೊಂದು ಬೇಸ್ಗೆ ಅಂತ ಅಂದರೆ ಅದೇ ಹೊಸ ಡಿಸೈನ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಗೊತ್ತಿರೋವಂಥ ಡಿಸೈನು ಇನ್ನೊಂದು ಗೊತ್ತಿರೋವಂಥ ಡಿಸೈನು ಎರಡನ್ನೂ ಒಟ್ಟಿಗೆ ಮಾಡ್ತು ಅಂದರೆ ಒಂದು ಹೊಸ ಡಿಸೈನೇ ಆಗುತ್ತೆ, ಜೊತೆಗೆ ಲುಕ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಟ್ರೈ ಮಾಡಿ. ಕಾಂಬಿನೇಷನಲ್ಲಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಕಾಂಬಿನೇಷನು, ಅಂದರೆ ಡಿಸೈನ್ಗಳದ್ದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಕಾಂಬಿನೇಷನು, ಈ ರೀತಿ ಮಾಡಿದಾಗ ಹೊಸ ಡಿಸೈನ್ಸೇ ನಮ್ಮ ಕಡೆಯಿಂದ ಒಂದು ಬರುತ್ತೆ. ಸೊ ಹಾಗಾಗಿ ಆದಷ್ಟು ನೀವೇನು ಮಾಡ್ತೀರಾ ಅಂತ ಅಂದರೆ ಬೇರೆ ಬೇರೆ ಬೇಸ್ ಲೈನ್ಗೆ ಬೇರೆ ಬೇರೆ ಥರ ಆರ್ಚ್ಗಳು ಈ ಥರ ಟ್ರೈ ಮಾಡಿ. ಸೊ ನಿಮಗೆ ಅದು
ಈ ಒಂದು ಐಡಿಯಾ ಇಷ್ಟ ಆಯಿತು ಅಂತ ಅಂದರೆ, ಸೊ ನಿಮಗೇನಾದರೂ ಪಿಕ್ಸ್ ಏನಾದರೂ ನೀವು ಮಾಡಿರೋದು ಚೆನ್ನಾಗಿತ್ತು ಅದನ್ನು ನನಗೆ ತೋರಿಸ್ಬೇಕು ಅಂತ ಏನಾದರೂ ನಿಮಗೆ ಅನಿಸಿದ್ರೆ, ಸೊ ಇಲ್ಲಿ ಕ್ಲಾಸಸ್ಗೆ ಅಂತ ನನ್ನ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಲ್ವ, ಆ ನಂಬರ್ಗೆ ನೀವು ಮಾಡಿರೋವಂಥ ಡಿಸೈನ್ದು ಫೋಟೋ ನನಗೆ ಕಳಿಸ್ಕೊಡ್ಬೋದು. ಸೊ ನೋಡಿ, ಇಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ ನಾನು ಮಾಡಿದೆ ಅಲ್ವಾ, ಇದೇ ಥರ ಕಂಪ್ಲೀಟ್ ಸ್ಯಾರಿ ನಾವು ವರ್ಕ್ ಮಾಡ್ಕೋಬೇಕು. ಸೊ ಇದನ್ನು ಎಂಡಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ. ಇದೇ ಥರ ಬರುತ್ತೆ ಫ್ರೆಂಡ್ಸ್. ಏನು ನೋಡ್ತಾ ಇದ್ದೀರಾ, ಎಂಡಲ್ಲಿ ಏನು ಮಾಡ್ತೀನಿ ನಾನು ಅಂದರೆ, ಸ್ಲ್ಯಾಂಟಿಂಗ್ ಆರ್ಚ್ಗೆ ಇಲ್ಲೂ ಸಹ ನಾನು 5 ಡಬಲ್ ಕ್ರೋಶೆಗಳನ್ನ ಹಾಕೋತೀನಿ. ಡಬಲ್ ಕ್ರೋಶೆ ಗ್ಯಾಪ್ಗೆ ಹಾಕ್ಕೊಂಡಾದಮೇಲೆ ನೋಡಿ, ಇಲ್ಲಿ ಫಸ್ಟು 5 ಕೌಂಟಿಂಗಲ್ಲೇ ಬರಬೇಕು, ಯಾಕಂದರೆ ನಾವೆಲ್ಲ 5 ಕೌಂಟಿಂಗಲ್ಲೇ ಮಾಡಿರೋ ಅಂಥದ್ದು ಅಲ್ವಾ. ಸೊ ಹಾಗಾಗಿ ಇದನ್ನು ಈ ಥರ ಸ್ಟ್ರೈಟಾಗಿ ನೋಡಿ ಜಸ್ಟ್ ಲಾಕ್ ಮಾಡ್ಕೊಳ್ಳಿ. ನಾವು ಪ್ರೀವಿಯಸ್ ಏನು ಮಾಡ್ತಿದ್ವಿ ಅಂತ ಅಂದರೆ ಡೈರೆಕ್ಟಾಗಿ ಡಬಲ್ ಕ್ರೋಶೆನ ಮಾಡ್ತಾಯಿದ್ವಿ. ಸೊ ಎಂಡಿಂಗಲ್ಲಿ ನಾನು ಡೈರೆಕ್ಟಾಗಿ ಲಾಕ್ನ ಮಾಡ್ಕೊಂಡಿದ್ದೀನಿ. ಇವಾಗ ಏನು ಮಾಡ್ತೀನಿ ಅಂತ ಅಂದರೆ 5 ಚೈನ್ ಹಾಕೋತೀನಿ. ಸೊ ಇಲ್ಲಿ ದಾರ ಬಿಚ್ಚೋಗಿದೆ. ಸೊ ಇದನ್ನು ನೀಟಾಗಿ ನೀವು ರಿಮೂವ್ ಮಾಡಿಕೊಂಡು ವರ್ಕ್ ಮಾಡ್ಬೋದು. ತುಂಬ ಫಾಸ್ಟಾಗೇ ವರ್ಕ್ ಮಾಡಿದಾಗ ಈ ರೀತಿ ಏನು ಸಿಕ್ಕಾಕೋತು ಅಂದರೆ ನೆಕ್ಸ್ಟು ಅದನ್ನೇ ಸೇರಿಸ್ಕೊಂಡು ನೀವು ವರ್ಕ್ ಮಾಡಿಕೊಂಡು ಹೋಗ್ಬೋದು. ಸೊ ಆದಷ್ಟು ನಮಗೆ ದಾರ ಬಿಚ್ಕೊಂಡಾಗ ಅದನ್ನ ಹೈಡ್ ಮಾಡೋ ಅಂಥದ್ದು ನ್ಯಾಕ್ ಗೊತ್ತಿರಬೇಕು. ಮಾಡ್ತಾನೆ ವರ್ಕ್ ಮಾಡಿಕೊಂಡ್ರೆ ಸೊ ನಿಮ್ಗೆ ಐಡಿಯಾ ಬಂದುಬಿಡುತ್ತೆ. 5 ಚೈನ್ ಹಾಕ್ಕೊಂಡು ಸೀರೆ ಟರ್ನ್ ಮಾಡಿಕೊಂಡು ನೋಡಿ, ಇಲ್ಲಿ ಬೀಡನ್ನ ಕೆಳಗಡೆಗೆ ನೀಡಲ್ನ ಹಾಕಿ 5 ಚೈನ್ನ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ 5 ಚೈನ್ ಹಾಕ್ಕೊಳ್ಳಿ, ಮತ್ತೆ 5 ಚೈನ್ ಹಾಕ್ಕೊಂಡು ಸೊ ನೆಕ್ಸ್ಟು ಬೀಡನ್ನ ಕೆಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 5 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಬೀಡನ್ನ ಕೆಳಗಡೆಗೆ ಲಾಕ್ ಮಾಡಬೇಕು. 1 ಆರ್ಚ್ಗೂ ಇನ್ನೊಂದು ಆರ್ಚ್ಗೂ 5 ಚೈನ್ ಕೌಂಟಿಂಗ್ಸಲ್ಲೇ ನೀವು ಮಾಡ್ಕೋಬೇಕು. ಸೊ ನಿಮಗೆ 5 ಚೈನು ಆಗಲಿಲ್ಲ, ನಿಮಗೆ 4 ಚೈನೇ ಸಾಕಾಗ್ತಾ ಇದೆ ಅಂತ ಅನಿಸಿದ್ರೆ ಅಷ್ಟೇ ನೀವು ಹಾಕೋಬೋದು. ನನಗಿಲ್ಲಿ 5 ಚೈನ್ ಬೆಟರ್ ಅಂತ ಅನ್ನಿಸ್ತು. ಸೊ ಹಾಗಾಗಿ 5 ಚೈನ್ ಹಾಕೋತಾ ಇದ್ದೀನಿ. ನೀವು ನೋಡಿರ್ಬೋದು, ನನ್ನ ಚಾನಲ್ನ ರೆಗ್ಯುಲರಾಗಿ ಫಾಲೋ ಮಾಡ್ತಾ ಇದ್ದೀರಾ ಅಂದರೆ ಇದೇ ಬೇಸ್ ಲೈನಲ್ಲಿ ಸುಮಾರು ಡಿಸೈನ್ಸ್ ನಾನು ಮಾಡಿದ್ದೀನಿ. ಸೊ ಈ ಬೇಸ್ ಲೈನಲ್ಲಿ ಡಿಸೈನ್ಸ್ ಮಾಡ್ತು ಅಂದರೆ ಅದ್ರ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಕೆಲವೊಂದು ಸತಿ ಕೆಲವೊಂದು ಬೇಸಲ್ಲಿ ನಾವು ಮಾಡಿರ್ತೀವಿ, ಈ ಥರ ಬೇಸಲ್ಲಿ ಮಾಡಿದ್ರೆ ಇದ್ರ ಲುಕ್ಕೇ ಚೇಂಜ್ ಆಗುತ್ತೆ. ಸಿಂಪಲ್ ಆಗಿರೋ ಡಿಸೈನು ನಿಮಗೆ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ಸೊ ಇಲ್ಲೇನು ನಾವು 5 ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀವಿ ಅಲ್ವಾ, ಸೊ ಇದೇ ಥರ ಕಂಪ್ಲೀಟ್ ಎಂಡ್ವರೆಗೂ ನಾವು ಲಾಕ್ ಮಾಡ್ಕೋಬೇಕು. ಮತ್ತು 5 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಇದೇ ಥರ ಕಂಟಿನ್ಯೂ ಮಾಡಿ ನೋಡಿ. ನೆಕ್ಸ್ಟು ನಾನಿಲ್ಲಿ 5 ಚೈನ ಕೊನೆ ಲಾಕ್ನ ಮೇಲೆ ನಾನು ದಾರಾನ ಲಾಕ್ ಮಾಡಿಕೊಂಡೆ. ಸೊ ನೋಡಿ, ಇಲ್ಲಿ ಫಸ್ಟು 5 ಚೈನ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ನಾವಿವಾಗ ಮತ್ತೆ 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ಇಲ್ಲಿ 5 ಚೈನ ಲಾಕ್ನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಇವಾಗ ನೆಕ್ಸ್ಟು 5 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ಇಲ್ಲಿಂದಾನೇ ನೆಕ್ಸ್ಟು 5 ಚೈನ ಗ್ಯಾಪ್ಗೆ ನಾವು ವರ್ಕ್ ಮಾಡ್ಕೋಬೇಕು. ಏನಪ್ಪ ಇಲ್ಲಿ ಯಾವಾಗಲೇ ಹಾಕಿದ ಕಲರು ಇವಾಗಲೇ ಹಾಕಿದ ಬೇರೆ ಕಲರು ಅಂತ ಅಂದ್ಕೋಬೇಡಿ. ಪ್ರೀವಿಯಸ್ ವೀಡಿಯೋದಲ್ಲಿ ನಾವೇನು ಬೇಸ್ ಲೈನ್ ಮಾಡ್ಕೊಂಡಿದ್ವಿ ಅಲ್ವಾ, ಅದೇ ವೀಡಿಯೋನ ಇಲ್ಲಿ ನಾನು ಅಟ್ಯಾಚ್ ಮಾಡಿ ಈ ಲೇಯರ್ನ ಮಾತ್ರ ಡಿಫ್ರೆಂಟಾಗಿರುತ್ತೆ, ಬೇರೆ ಬೇರೆ ಲೇಯರ್ನ ಚೇಂಜ್ ಮಾಡೋದು ಡಿಸೈನು ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಇಲ್ಲಿ ಬೇರೆ ಕಲರ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ 5 ಚೈನ ಗ್ಯಾಪ್ಗೆ ಮೊದಲು ಒಂದು ತ್ರಿಬಲ್ ಕ್ರೋಶೆ ಮಾಡಿಕೊಂಡೆ. ಇವಾಗ ಒಂದು ಬೀಡನ್ನ ಹಾಕ್ಕೊಂಡು ಮತ್ತೆ ತ್ರಿಬಲ್ ಕ್ರೋಶೆ ಸೇಮ್ 5 ಚೈನ್ನ ಗ್ಯಾಪ್ನ ಒಳಗಡೆಗೆ ಮೊದಲನೇ ತ್ರಿಬಲ್ ಕ್ರೋಶೆ ಮಾತ್ರ ನಾನು ಬೀಡನ್ನ ಹಾಕದಲ್ಲೇ ವರ್ಕ್ ಮಾಡಿಕೊಂಡೆ. ಸೊ ಎಕ್ಸ್ಟ್ರಾ ದಾರಗಳೆಲ್ಲ ಏನಿತ್ತು ಅದನ್ನೆಲ್ಲ ಸ್ವಲ್ಪ ರಿಮೂವ್ ಮಾಡ್ಕೊಂಬಿಡಿ. ಮತ್ತು ಇವಾಗ ಬೀಡನ್ನ ಹಾಕ್ಕೊಂಡು ಸೂಜಿ ಮೇಲೆ 2 ಸತಿ ದಾರ ತೊಗೊಂಡು ಸೇಮ್ 5 ಚೈನ್ನ ಗ್ಯಾಪ್ನ ಒಳಗಡೆಗೆ ನೋಡಿ, ಇದೇ ಗ್ಯಾಪ್ನ ಒಳಗಡೆಗೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಮತ್ತೆ ಬೀಡನ್ನ ಹಾಕಿ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಸೊ ಇವಾಗ ನಿಮಗೆ ಐಡಿಯಾ ಬಂತು ಅಂತ ಅನ್ಕೋತೀನಿ. ಸೊ ಯಾವ ಡಿಸೈನ್ ನಾನು ಮಾಡ್ತಾಯಿದ್ದೀನಿ ಅನ್ನೋ ಐಡಿಯಾ ಬಂದಿರಬೇಕು ಇವಾಗ ನಿಮಗೆ. ಸೊ ದಟ್ ಇಲ್ಲಿ ಬೇಸ್ ಲೈನು ನಿಮಗೆ ಗೊತ್ತಿರೋ ಅಂಥದ್ದೇ ಅಲ್ವಾ. ಸೊ ಇವಾಗ ನಾನು ಮಾಡ್ತಾ ಇರೋ ಲೇಯರು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ ಡಿಸೈನು. ಸೊ 2 ಡಿಸೈನ್ನ ಕಂಬೈನ್ ಮಾಡಿ ನಾವು ಮಾಡ್ತು ಅಂತ ಅಂದರೆ ಒಂದು ಬ್ರೈಡಲ್ ಡಿಸೈನ್ ಆಗುತ್ತೆ. ಬೇಸ್ ಲೈನು ಸಿಂಪಲ್ ಆಗಿತ್ತು. ಸೊ ಇವಾಗ ಮಾಡ್ತಾ ಇರೋವಂಥ ಲೇಯರ್ ಕೂಡ ಸಿಂಪಲ್ ಆಗಿತ್ತು. ಸೊ ಎರಡನ್ನು ಸೇರಿಸಿ ನಾವು ಒಂದು ಡಿಸೈನ್ ಮಾಡಿದಾಗ
ಬ್ರೈಡಲ್ ಡಿಸೈನ್ ಆಗುತ್ತೆ. ಸೊ ಎರಡರದ್ದು ಲುಕ್ಕು ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಫೈನಲ್ ಲುಕ್ ಕೂಡ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಇದು ಅಂತ ಹೇಳಿ. ಸೊ ಇಲ್ಲಿ 5 ಚೈನ್ನ ಗ್ಯಾಪ್ಗೆ ನಾವು ಆ ಬೀಡ್ಗಳನ್ನ ಹಾಕಿ ತ್ರಿಬಲ್ ಕ್ರೋಶೇನ ವರ್ಕ್ ಮಾಡ್ತಾ ಹೋಗಬೇಕು. ನನಗೆ ಅಭ್ಯಾಸ ಇರೋದ್ರಿಂದ ಒಟ್ಟಿಗೆ 3 ಬೀಡ್ಗಳನ್ನ ತಗೊಂಡು ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲೇನು ವರ್ಕ್ ಮಾಡಿದ್ವಿ ಅಲ್ವಾ, ಇದೇ ಥರ ಪೂರ್ತಿ ಆರ್ಚ್ 5 ಚೈನ್ನ ಫಿಲ್ ಮಾಡಿಕೊಂಡು ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಫುಲ್ಲು 5 ಚೈನ್ನ ಗ್ಯಾಪು ಫಿಲ್ ಆಗಿದೆ. ಇಲ್ಲಿ ಒಟ್ಟು 8ರಿಂದ 9 ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೋಬೋದು ಬೀಡ್ಗಳನ್ನ ಹಾಕಿ ನೀವು. ನೆಕ್ಸ್ಟು 5 ಚೈನ್ಗೆ ಲಾಕ್ ಮಾಡಿಕೊಂಡೆ, ಆಮೇಲೆ 5 ಚೈನ್ನ ಲಾಕ್ನ ಮೇಲೆ ಲಾಕ್ ಮಾಡಿಕೊಂಡೆ, ಮತ್ತೆ 5 ಚೈನ್ ಹಾಕ್ಕೊಳ್ಳಿ. ನೆಕ್ಸ್ಟು 5 ಚೈನ್ನ ಲಾಕ್ನ ಮೇಲೆ ಲಾಕ್ ಮಾಡಿಕೊಂಡು ನೆಕ್ಸ್ಟು 5 ಚೈನ್ಗೆ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಅದಕ್ಕೆ ನೆಕ್ಸ್ಟು 5 ಚೈನ್ಗೆ ನಾವು ಈ ರೀತಿ ಆರ್ಚ್ನ ಮಾಡ್ಕೋಬೇಕು. ಸೊ ನೆಕ್ಸ್ಟು 5 ಚೈನ್ಗೆ ಆರ್ಚ್ನ ಮಾಡ್ಕೊಳ್ಳಿ. ನೋಡಿ ಇದು ಈ ರೀತಿ ಬರುತ್ತೆ. ಸೊ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ. ಸೊ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಷ್ಟೇ. ಇದು ಆರ್ಚ್ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿದೆ ಅಂತ ಹೇಳ್ಬಿಟ್ಟು ನಾನು ಕಂಟಿನ್ಯೂ ಮಾಡಲಿಲ್ಲ. ಸೊ ಇಲ್ಲಿ 5 ಚೈನ್ ಎಕ್ಸ್ಟ್ರಾ ಹಾಕಿದ್ವಿ ಅಲ್ವಾ, ಆ 5 ಚೈನ್ ಗ್ಯಾಪ್ಗೆ ಕುಚ್ಚು ಹಾಕ್ಕೊಳ್ಳೋದಕ್ಕೆ ನಾನಿಲ್ಲಿ 150 ಎಳೆ ದಾರ ತೊಗೊಂಡಿದ್ದೀನಿ. ಅದನ್ನು ಡಬಲ್ ಮಾಡಿ ಕುಚ್ಚು ಹಾಕಿದ್ರೆ ನಮಗೆ 300 ಎಳೆ ದಾರ ಆಗುತ್ತೆ. ಸೊ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತ ಅಂದರೆ 950ವರೆಗೂ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು. ಅಂದರೆ ನಾನು ಆವಾಗಲೇ ಹೇಳ್ದಂಗೆ 2 ಡಿಸೈನ್ನ ಕಂಬೈನ್ ಮಾಡಿರೋ ಅಂಥದ್ದು. ಸೊ ಫ್ರೆಂಡ್ಸ್ ಈ ಡಿಸೈನು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಒಂದು ಒಳ್ಳೆ ಐಡಿಯಾ ಸಿಕ್ಕಿದೆ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಜೊತೆಗೆ ನಿಮ್ಗೇನಾದರೂ ಅನಿಸಿಕೆ ಇತ್ತು ಅಂದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸೊ ಮೆಟೀರಿಯಲ್ಸ್ ಏನೋ ಪರ್ಚೇಸ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.